ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗೋದು ಸಾಮಾನ್ಯ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಮೊಣಕಾಲಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಅನುಚಿತ ವ್ಯಾಯಾಮ, ಮೊಣಕಾಲು ಚಿಪ್ಪಿನ ಸವೆತ, ಹೀಗೆ ಅನೇಕ ಕಾರಣಗಳಿಂದ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತೆ. ಒಮ್ಮೆ ಈ ನೋವು ಕಾಣಿಸ್ಕೊಂಡ್ರೆ ಸಾಕು, ಜೀವನೋತ್ಸಾಹ ಕುಗ್ಗಿಬಿಡುತ್ತೆ. ಮೊಣಕಾಲು ನೋವು ಅನುಭವಿಸಿದವರಿಗೆ ಗೊತ್ತು ಆ ನೋವಿನಿಂದ ಹೊರಬರುವುದು ಅದೆಷ್ಟು ಕಷ್ಟ ಅಂತ ಹೇಳಿ. ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮೊಣಕಾಲು ನೋವಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾವೇರಿ ಹಾಸ್ಪಿಟಲ್ನ ಡಾಕ್ಟರ್ PC ಜಗದೀಶ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈ ಒಂದು ಮೊಣಕಾಲು ನೋವಿದೆಯಲ್ಲ, ಇದು ಏಜ್ ಆಗ್ತಾ ಇದ್ದ ಹಾಗೆ ಹೆಚ್ಚು ಬಾಧಿಸ್ತಾ ಹೋಗುತ್ತೆ. ಸೊ ಮೊಣಕಾಲಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ನಾವು ಮಾತನಾಡೋದಾದ್ರೆ ಕಾರಣಗಳು ಏನೇನಂತ? ಈ ಮೊಣಕಾಲಿನ ತೊಂದರೆ ಸರ್ವೇಸಾಮಾನ್ಯವಾಗಿ 40 ನಂತರ ಶುರು ಆಗುತ್ತೆ. ಈಗ ಮೊದಲು 60-70 ವಯಸ್ಸಲ್ಲಿ ಶುರು ಆಗ್ತಾ ಇತ್ತು. ಕಾರಣ ಅಂತ ಹೇಳಿದ್ರೆ ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ಸ್ ಚೇಂಜಸ್ ಇರುತ್ತೆ, ಮತ್ತು ನಾವು ನಡ್ಕೊಳ್ಳೋ ಒಂದು ರೀತಿ, ಹೆಚ್ಚು ಹಾರ್ಟ್ ಆಡೋದು, ಮತ್ತು ಬಿದ್ದಾಗ ನಾವು ಅದನ್ನು ನೋಡ್ಕೊಳ್ಳೋದು ಹಾಗೆ ಇರೋದು, ಹೀಗೆ ಹಲವು ಸಮಸ್ಯೆಗಳಿಂದ ಬರುತ್ತೆ. ಮತ್ತು ಈ ವಯಸ್ಸಾದ ನಂತರ ಬರೋದು ಅಂತಂದರೆ ಅದಕ್ಕೆ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ನೋವು ಬಂದ ತಕ್ಷಣ ಅದು ತೊಂದರೆ ಬಂತು ಅಂತಲ್ಲ. ನೋವು ಬಂದ ತಕ್ಷಣ ನಾವು ಕಾರಣಗಳನ್ನು ನಾವು ಅದನ್ನು ತಿಳ್ಕೋಬೇಕು. ಸುಮಾರಾಗಿ ಏನು ಮಾಡ್ತಾರೆ ಕೆಲವು ಜನ, ಹಾಗೆ ನೋವು ಬಂದ ತಕ್ಷಣ ಮನೇಲೇ ಕೂತ್ಕೊಳ್ಳೋದು, ಮಾತ್ರೆಗಳು ತೊಗೊಳ್ಳೋದು, ಅಥವಾ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಏನು ಹೇಳ್ತಾರೋ ಅಂತಂದ್ಬಿಟ್ಟು ಭಯ ಪಡೋದು. ಹೀಗಾಗಿ ಸರ್ವೇಸಾಮಾನ್ಯವಾಗಿ ಜನ ಹೊರಗೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಭಾಳ ಹೆದರ್ಕೊಂಡು ಬೇರೆ ಥರ ರೀತಿಯಲ್ಲಿ ಅವರು ಅದನ್ನು ನೋವನ್ನು ಅನುಭವಿಸ್ಕೊಂಡು ಮನೇಲಿ ಎದ್ದುಬಿಡ್ತಾರೆ. ಆ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಅದನ್ನು ಮರೆತುಬಿಟ್ಟು ನನಗೆ ನೋವು ಕಷ್ಟ ಬಂತು, ಇನ್ನು ನಾನೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಬದುಕ್ತಾ ಹೋಗ್ತಾರೆ. ಎಸ್ ಡಾಕ್ಟರ್, ಈ ಒಂದು ಮೊಣಕಾಲು ನೋವು ಸಮಸ್ಯೆ ಇದೆಯಲ್ಲ, ತಾವು ಹೇಳ್ದಂಗೆ ಈ ಹಿಂದೆ ವಯಸ್ಸಾದವರಲ್ಲಿ 60-70 ವರ್ಷ ಕಾಣಿಸ್ಕೊಳ್ತಾ ಇತ್ತು, ಈಗ 40ಕ್ಕೆ ಬಂದಿದೆ. ಅದರ ಹೊರತಾಗಿಯೂ ಕೂಡ ಈ ಎಂಗೇಜ್ ಪೀಪಲಲ್ಲೂ ಕೂಡ ಮೊಣಕಾಲಿನ ನೋವಿನ ಸಮಸ್ಯೆಯನ್ನು ನಾವು ಸರ್ವೇಸಾಮಾನ್ಯವಾಗಿ ನೋಡಬಹುದು. ಏನು ಕಾರಣ ಅಂತ ಹೇಳಿ, ದೈನಂದಿನ ರುಟೀನ್ಸಲ್ಲಿ ಅವರು ಫಾಲೋ ಮಾಡುವಂತಹ ಒಂದಷ್ಟು ಕ್ರಮಗಳಲ್ಲಿ ತಪ್ಪುಗಳು ಕೂಡ ಮೊಣಕಾಲಿನ ನೋವಿಗೆ ಕಾರಣ ಆಗುತ್ತಾ? ಹೌದು. ಈಗ ಕೆಲವ್ರು ಏನು ಮಾಡ್ತಾರೆ, ಈ ಯಾವತ್ತು ಮಾಡದಿರೋ ರೀತಿಯಲ್ಲಿ ಕೆಲವು ಸಲ ಮಾಡ್ತಾರೆ. ಈಗ ಬೆಟ್ಟ ಹತ್ತೋದು, ತಿರುಪತಿ ಬೆಟ್ಟ ಮೊದಲನೇ ಸಲ ಹತ್ತಿರ್ತಾರೆ, ಅದು ಯಾವತ್ತೂ ಅವ್ರಿಗೆ ಅಕಸ್ಟಮಾಗಿರೋದಿಲ್ಲ. ಆದರೆ ಬೆಟ್ಟ ಅದು ಅಭ್ಯಾಸ ಇರೋದಿಲ್ಲ. ಮತ್ತು ಕೆಲವರು ಭಾಳ ಜನ ಸೈಕಲ್ ಹೊಡಿತಾ ಇರ್ತಾರೆ. ಈ ಸೈಕಲ್ ಹೊಡೆದು ಅವ್ರಿಗೆ ಆ ಮಂಡಿ ನೋವು ಸ್ವಲ್ಪ ಶುರು ಆಗಿರುತ್ತೆ. ಮತ್ತು ಕೆಲವರಿಗೆ ಕೂತ್ಕೊಂಡು ಎದ್ದೇಳುವಂಥ ಒಂದು ಕ್ರಮೇಣ ಒಂದು ಕೆಲಸಗಳು ಮಾಡ್ತಿರ್ತಾರೆ ಮನೇಲಿ. ಎಸ್ಪೆಷಲಿ ಹೆಂಗಸ್ ಹೇಳ್ಬೋದು, ಅವ್ರ ಮನೆ ಅಡುಗೆ ಮಾಡೋದೆಲ್ಲ ಕೂತ್ಕೊಂಡು ಕೆಲಸ ನಿಂತ್ಕೊಳ್ಳೋ ಮಾಡೋವಂಥದ್ದು. ಇನ್ನು ಕೆಲವರು ಸಾಮಾನ್ಯವಾಗಿ ಕೂತ್ಕೊಂಡಿದ್ದಾಗ ಒಂದು ಟಕ್ ಅಂತ ಏನೋ ಒಂದು ಶಬ್ದ ಬರುತ್ತೆ. ಇದೆಲ್ಲ ಏನಾಗುತ್ತೆ, ಇದು ಸರ್ವೇ ಒಂದು ಹೊಸದಾಗಿ ಕಾಣುವಂಥ ಒಂದು ನೋವು, ಮಂಡಿ ನೋವು ಅಂತ ಹೇಳ್ತೀವಿ. ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿರಲ್ಲ. ಯಾವತ್ತು ನಡೆದೇ ಇರೋರು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನಡಿಬೇಕು, ಅದನ್ನು ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು, ಆಗ ಈ ನೋವು ಬರೋದಿಲ್ಲ. ಮತ್ತು ಹೆಚ್ಚಾಗಿ ಸೈಕಲ್ ಮಾಡುವಂಥದ್ದು, ಸೈಕಲ್ ಹೊಡೆಯೋರಂಥದ್ದು, ಇದು ಹೆಚ್ಚಾಗಿ ಮಾಡಿದಾಗ ಸೈಕಲ್ ಡೆಫಿನೆಟಾಗಿ ಅವ್ರಿಗೆ ಮಂಡಿ ನೋವು ಶುರುವಾಗ್ತದೆ. ಇದೊಂಥರ. ಆಮೇಲೆ ತೂಕ ಹೆಚ್ಚಾಗಿ ಜಾಸ್ತಿ ಇರೋದು. ಈಗ ತೂಕ ಹೆಚ್ಚಾಗಿ ಜಾಸ್ತಿ ಇದ್ದಾಗ ಕೂತ್ಕೊಳ್ತಾರೆ, ನೆಲದಲ್ಲಿ ಕೂತ್ಕೊಳ್ತಾರೆ, ಹೆಜ್ಜೇಳ್ತಾರೆ, ಅವ್ರಿಗೆ ಈ ಮುಂಭಾಗದಲ್ಲಿ ಮಂಡಿ ನೋವು ಬರುತ್ತದೆ. ಇದೆ ಆ ಒಂದು ನಾವು ಲೈಫ್ ಸ್ಟೈಲ್ನ ಹೆಚ್ಚಾಗಿ ಚೇಂಜಸ್ ಮಾಡಿಕೊಂಡಾಗ ನೋವು ಕಡಿಮೆ ಆಗುತ್ತೆ. ಚೇಂಜ್ ಮಾಡ್ಕೊಳ್ಳೋದಾಗ ಈ ರೀತಿ ಶುರುವಾಗೋದು ಸಾಮಾನ್ಯವಾಗುತ್ತೆ. ಓಕೆ ಡಾಕ್ಟರ್, ಈಗ ಬ್ಯಾಕ್ ಪೇನ್ ಎಲ್ಲ ಬಂದಂತಹ ಸಂದರ್ಭದಲ್ಲಿ ನಾವು ಕುತ್ಕೊಳ್ಳುವಂತಹ ಪೊಸಿಷನ್ ಸರಿ ಇರೋದಿಲ್ಲ. ಹೆಂಗೆಂಗೋ ಕುತ್ಕೊಂಡಾಗ ಕ್ರಮೇಣವಾಗಿ ಬ್ಯಾಕ್ ಪೇನ್ ಸಮಸ್ಯೆಗೆ ನಾವು ತುತ್ತಾಗ್ತೀವಿ. ಸೊ ಮೊಣಕಾಲು ನೋವಿನ ಸಮಸ್ಯೆಯೂ ಕೂಡ ಅದೇ ರೀತಿಯಾಗಿ ಪೊಸಿಷನ್ ಸರಿ ಇಲ್ಲದೆ ಅಥವಾ ನಿಂತ್ಕೊಳ್ಳುವಂತಹ ಸಂದರ್ಭದಲ್ಲಿಯೂ ನಾವು ನೋಡ್ತೀವಿ, ಕೆಲವರು 2 ಕಾಲುಗಳಲ್ಲಿ ಸಮವಾಗಿ ನಿಂತ್ಕೊಳ್ಳೋದಿಲ್ಲ. ಒಂದು ಕಾಲು ಅರ್ಧ ಸ್ವಲ್ಪ ಬೆಂಡ್ ಆಗಿರುತ್ತೆ, ಒಂದು ಕಾಲಲ್ಲಿ ನಿಂತ್ಕೊಳ್ತಾರೆ. ಇದು ಕೂಡ ಕಾರಣ ಆಗಬಹುದಾ? ಹೌದು. ಈಗ ತುಂಬ ಹೊತ್ತು ಹೆಚ್ಚಾಗಿ ನಿಂತ್ಕೊಂಡು ಕೆಲವರಿಗೆ ಅಭ್ಯಾಸ ಇರುತ್ತೆ, ಕೆಲಸಗಳಿರ್ತವೆ ಅವ್ರಿಗೆ, ಆ ರೀತಿ ನಿಂತ್ಕೊಂಡು ಮಾಡೋಂಥ ಕೆಲಸಗಳು. ಇಂಥವ್ರಿಗೆ ಸ್ವಲ್ಪ ಕೆಲವು ಎಕ್ಸಸೈಸನ್ನು ನಾವು ಹೇಳ್ತೀವಿ. ಆದರೆ ಹೆಚ್ಚಾಗಿ ರೆಗ್ಯುಲರಾಗಿ ನಿಂತ್ಕೊಂಡು ವ್ಯಾರಿಕೋಸ್ ವೇನ್ ಬರ್ತವೆ. ತುಂಬ ಜನ ಏನು ಮಾಡ್ತಾರೆ, ಇದು ನನಗೆ ನೋವು ಅಂತ ಬರ್ತಾರೆ. ಬಟ್ ಅದು ನೋವು ಆಗಿರೋದಿಲ್ಲ. ವ್ಯಾರಿಕೋಸ್ ವೇನಿಂದ ಬರುವಂಥ ತೊಂದರೆಗಳು ಬೇರೆ ಇರ್ತವೆ. ಕಾಲು ಊತ ಬರುತ್ತೆ, ಕಾಲು ಸುಸ್ತಾಗುತ್ತೆ, ಈ ರೀತಿಯಾಗಿರ್ತವೆ.
ಸಾಮಾನ್ಯವಾಗಿ ಬರುವಂಥ ಏನು ಪ್ರಾಬ್ಲಮ್ ಅಂದರೆ ಈಗ ಕೂತ್ಕೊಂಡು ಎದ್ದೇಳ್ತಾ ಇರ್ತಾರೆ, ಇಲ್ಲ ಹೆಂಗಸರಲ್ಲಿ ನೋಡ್ತೀವಿ ವೆಯ್ಟ್ ಸ್ವಲ್ಪ ಜಾಸ್ತಿ ಗೇನ್ ಇರ್ತಾರೆ. ಕೂತ್ಕೊಂಡು ಎದ್ದೇಳುವಾಗ ಈ ಮಂಡಿ ಮಧ್ಯದಲ್ಲಿ ಒಂದು ಮೆನಿಸ್ಕಸ್ ಅಂತ ಒಂದು ಇರುತ್ತೆ ಸಪೋರ್ಟು, ಅದು ಶಬ್ದ ಟಕ್ಕಂತ ಅದು ಏನು ಈ 40 ವಯಸ್ಸುವರೆಗೂ ಅದು ನಮ್ಮನ್ನು ಕಾಪಾಡಿರುತ್ತೆ. ಬಟ್ 40 ವಯಸ್ಸಾದ ನಂತರ ಏನಾಗುತ್ತೆ ಅಂದರೆ ಅದು ಹೆಚ್ಚಾಗಿ ಸ್ಟ್ರೆಸ್ ಬಂದು ಅದು ಬಿಟ್ಕೊಂಡ್ಬಿಡುತ್ತೆ. ಬಿಟ್ಕೊಂಡಾಗ ನಮಗೆ ನೋವು ಅದು ಶುರುವಾಗೋದು. ಯಾವಾಗ ಕೆಳಗಡೆ ಕೂತ್ಕೊಂಡು ಎದ್ದೇಳುವ ಟೈಮಲ್ಲಿ ನೋವು ಬರುತ್ತೆ, ಅದು ಹಿಂಭಾಗ ಆಗಿರ್ಬೋದು ಮುಂಭಾಗಿರ್ಬೋದು, ಅಥವಾ ಮಲ್ಕೊಂಡು ಕೆಳಗಡೆ ಕಾಲು ಚಾಸಿ ಮತ್ತು ಹೇಳ್ತಾಗ ನೋವು ಬರುತ್ತೆ. ಈ ರೀತಿ ನೋವು ಅದು ಮೆನಿಸ್ಕಸ್ ಅಂತ ಟೇರ್ ಆದಾಗ ಬಂದಾಗ ನಾವು ಅದನ್ನು ಇದು ನೋಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಇದನ್ನು ನಾವು ಕೂತ್ಕೊಳ್ಳೋಂತ ಹೇಳ್ತೀವಲ್ಲ, ಯಾವುದೇ ಒಂದು ರೀತಿಯಲ್ಲಿ ಕೂತ್ಕೊಂಡಾಗ ಸಿಂಪಲ್ಲಾಗಿ ನಾವು ಅದನ್ನು ಎಕ್ಸಸೈಸ್ ಮುಖಾಂತರ ಸಣ್ಣಾಗಿ ಉದ್ದ ಮಾಡೋದು ಮತ್ತು ಕಾಲು ಮಡಿಸೋದು ಇದೆಲ್ಲ ಮಾಡ್ತಿದ್ರೆ ನಮಗೆ ಆ ರೀತಿ ನೋವು ಯಾವತ್ತೂ ಬರೋದಿಲ್ಲ. ಓಕೆ ಡಾಕ್ಟರ್, ಈಗ ಕೆಲವೊಂದು ಸಮಸ್ಯೆಗಳು ಅದು ಕ್ರಮೇಣ ಗುಣ ಆಗಬಹುದು, ಆದರೆ ಕೆಲವೊಂದು ಸಮಸ್ಯೆಗಳು ದೀರ್ಘಾವಧಿಯವರೆಗೂ ಕೂಡ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಅದು ಮೊಣಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯೇ ಆಗಿರುತ್ತೆ. ಇನ್ನು ಕೆಲವೊಂದು ಕಾಲು ಜೋಮ್ ಇದ್ದಾಗ ಕಾಲ್ ಪೇನ್ ಬರೋದು, ಅಥವಾ ಕೆಲ ಕಾರಣಾಂತರಗಳಿಂದಾಗಿ ವಾತಾವರಣದಲ್ಲಿ ಬದಲಾವಣೆ ಆದಾಗ ಕಾಲ್ ಪೇನ್ ಬರೋದು ನಾವು ನೋಡಿದ್ದೀವಿ. ಆದರೆ ದೀರ್ಘಾವಧಿಯ ಮೊಣಕಾಲು ಸಮಸ್ಯೆಯನ್ನು ಒಬ್ಬ ವ್ಯಕ್ತಿ ಹೇಗೆ ಕಂಡುಹಿಡಿಬೇಕು, ಅದರ ಲಕ್ಷಣಗಳೇ ಹೇಗಿರುತ್ತೆ ಅಂತ? ಈಗ ಎರಡು ರೀತಿ ನಾವು ಹೇಳ್ತೀವಿ ಮೊಣಕಾಲು ನೋವು ಅಂತ ಬರುವಂಥದ್ದು. ಒಂದು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇನ್ನೊಂದು ನಾನ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂದರೆ. ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂದರೆ ಸಾಮಾನ್ಯವಾಗಿ ನಮ್ಮ ಒಂದು ರೋಗನೇ ಬರುತ್ತೆ ಅಂತ ಒಳಗಡೆ. ಈಗ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಯೂರಿಕ್ ಆ್ಯಸಿಡ್ ಅಂತ ಜಾಸ್ತಿ ಇರ್ಬೋದು. ಈ ಒಂದು ಬೇರೆ ರೀತಿಯಲ್ಲಿ ನಮಗೆ ಬರುವಂಥದ್ದು ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತೀವಿ. ಇದು ಕ್ರಮೇಣವಾಗಿ ಈ ನಮ್ಮ ಮೊಣಕಾಲಂಥವ್ರ ಕಾರ್ಟಿಲೇಜನ್ನು ಹೆಚ್ಚಾಗಿ ಡ್ಯಾಮೇಜ್ ಮಾಡಿ ನಮಗೆ ನೋವು ಶುರು ಮಾಡುವಂಥದ್ದು. ಮತ್ತೊಂದು ಏನಂದರೆ ನಾನ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂದರೆ ಇದು ನಮ್ಮ ಏಜ್ ಹೋಗ್ತಾ ನಮ್ಮ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗಿ ಸವದಾಗ ಕಾರ್ಟ್ಲೇಜು ಅದರ ಒಂದು ದಪ್ಪ ಸಣ್ಣದಾಗುತ್ತೆ, ಕಮ್ಮಿ ಆಗುತ್ತೆ. ಆಗ ಬರುವಂಥದ್ದು ನಾವು ನಾನ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತೀವಿ. ಏಜ್ ರಿಲೇಟೆಡು ಹೇಗೆ ನಮ್ಮ ಕೂದಲು ಬೆಳ್ಳಗಾಗುತ್ತೋ, ನಮ್ಮ ಚರ್ಮ ಎಲ್ಲ ಒಂಥರ ನೆರಗೊಟ್ಕೊಳ್ಳುತ್ತೋ, ಅದೇ ರೀತಿಯಲ್ಲಿ ನಮಗೆ ಈ ಕಾರ್ಟ್ಲೇಜನ್ನು ಅದು ಥಿಕ್ನೆಸ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಒಂದು ದಪ್ಪನೂ ಕಡಿಮೆ ಆಗ್ತಾ ಇರುತ್ತೆ. ಇದು ಕ್ರಮೇಣವಾಗಿ ಹೆಚ್ಚಾಗಿ ನೋವು ಸ್ಟಿಫ್ನೆಸ್ ಆಗಿ ಉಳ್ಕೊಳ್ಳುತ್ತೆ. ಈಗ 2 ಕಿಲೋಮೀಟ್ರ್ ನಡೀತಾ ಇರ್ತೀನಿ, 3 ಕಿಲೋಮೀಟ್ರ್ ನಡೀತಾ ಇರ್ತೀನಿ, ನನ್ನ ಒಂದು ಸ್ಟೆಪ್ಸು ಕಡಿಮೆ ಆಗಿಬಿಡುತ್ತೆ. ಅಂದರೆ ನಾನು 4 ಕಿಲೋಮೀಟ್ರ್ ನಡೀತಾ ಇದ್ದಾಗ ನನಗೆ ಕಾಲು ಭಾರ ಆಗುತ್ತೆ, ನೋವು ಶುರು ಆಗುತ್ತೆ, ಕೂತ್ಕೋಬೇಕು ಅನಿಸುತ್ತೆ. ಇದು ಒಂದು ಕ್ರಮೇಣ ಶುರು ಆಗೋದು. ಹಾಗೆ ಪರ್ಸಿಸ್ಟೆಂಟಾಗಿ ಮತ್ತು ರಾತ್ರಿ ಹೊತ್ತು ನೋವು ಬರೋದು, ನೋವು ಕಷ್ಟ ಇರುತ್ತೆ, ಅದಕ್ಕೆ ಮಾತ್ರೆ ತೊಗೋಬೇಕು. ಹಾಗೆ ತುಂಬ ದಿನವೂ ತುಂಬ ಪ್ರತಿ ಒಂದು ದಿನಗಳನ್ನೆಲ್ಲ ಪೂರ್ತಿ ನೋವು ಇರುತ್ತೆ. ಈ ರೀತಿ ಚೇಂಜಸ್ ಬಂದಾಗ ನಮಗೆ ಅನ್ಕೋಬೇಕು ಏನೋ ಒಂದು ಸ್ವಲ್ಪ ನೋವು ತೋರಿಸ್ಕೋಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ ಡಾಕ್ಟರ್, ಈ ಮೊಣಕಾಲು ನೋವು ಸಮಸ್ಯೆ ಕಾಣಿಸ್ಕೊಂಡಾಗ ಒಬ್ಬ ವ್ಯಕ್ತಿ ಮಾಡುವಂತಹ ತಪ್ಪುಗಳ ಬಗ್ಗೆ ನಾವು ಮಾತನಾಡೋದಾದರೆ ಏನೇನು ಮಿಸ್ಟೇಕ್ಸ್ ಮಾಡಿ ಸಣ್ಣ ಪ್ರಮಾಣದ ಸಮಸ್ಯೆಯನ್ನು ಅಥವಾ ಸಣ್ಣದಾಗೆ ಚಿಕಿತ್ಸೆಯನ್ನು ಪಡೆದು ಗುಣಪಡಿಸ್ಕೊಳ್ಬೇಕಾದಂತಹ ಸಮಸ್ಯೆಯನ್ನು ದೊಡ್ಡದು ಮಾಡ್ಕೊತಾರೆ ಅಂತ? ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈಗ ನೋವು ಬಂದಾಗ ಅವರೇ ಯಾವುದೋ ಒಂದು ಮನೆ ಮದ್ದುಗಳನ್ನ ತೊಗೊಳ್ತಾರೆ, ಡಾಕ್ಟರ್ ಹತ್ರ ಹೋಗಲ್ಲ, ನನಗೇನೋ ಪೇಯ್ನ್ ಬಂತು ಅಂತ ಹಾಗೆ ಬಿಟ್ಬಿಡ್ತಾರೆ. ಮತ್ತು ಈ ಲೈಫ್ ಸ್ಟೈಲನ್ನು ಚೇಂಜಸಲ್ಲಿ ಏನು ಹೇಳ್ತಾರೆ, ವಾಕ್ ಮಾಡ್ತಿರ್ತಾರೆ, ದಿನ ಒಂದು ವಾಕ್ ಮಾಡೋ ಅಭ್ಯಾಸ ಇರುತ್ತೆ, ಆ ವಾಕ್ ಮಾಡೋದನ್ನ ತಪ್ಪಿಸ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅವರು ವೆಯ್ಟ್ ಗೇನ್ ಆಗುತ್ತೆ. ಇನ್ನು ಕೆಲವರಂತೂ ಡಾಕ್ಟರ್ ಹತ್ರನೇ ಬರೋದಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ಡಾಕ್ಟರ್ ಬಂದ ತಕ್ಷಣ ಡಾಕ್ಟರ್ ಸರ್ಜರಿ ಅಂತ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಭಯ ಪಡ್ಕೊಂಡ್ಬಿಡ್ತಾರೆ. ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಒಂದು ಮೊದಲಿನ ನಂತರ ಫಸ್ಟ್ ನಮಗೆ ಅದೇನು ತೊಂದರೆ ಏನು ಕಾರಣ ತಿಳಿದಾಗ ನಾವು ಕೊಡೋ ಚಿಕಿತ್ಸೆ ನಿಮಗೆ ಭಾಳ ಈಸಿಯಾಗಿ ಸುಲಭವಾಗಿ ನೋವು ಕಂಡುಹಿಡ್ಕೊಂಡು ಚೆನ್ನಾಗಿರುತ್ತೆ. ಹಾಗಿದ್ರೆ ಮನೆ ಮದ್ದು ಮಾಡ್ಕೊಳ್ಳೋರು ಬಹಳ ಕೇರ್ಫುಲ್ ಆಗಿರಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಯಾವ ರೀತಿ ಒಂದು ಕ್ರಿಟಿಕಲ್ ಸಿಚುವೇಶನ್ಗೆ ಈ ಒಂದು ಮೊಣಕಾಲು ನೋವಿನ ಸಮಸ್ಯೆ ತಂದಿಡಬಹುದು ಅಂತ ಡಾಕ್ಟರ್? ಈಗ ನೋಡಿ, ನಿಮಗೆ ನೋವು ಬಂದಿದೆ, ನಮಗೆ ಕಾರಣ ಗೊತ್ತಾದರೆ ನಾವು ಸಿಂಪಲ್ ಆಗಿ ನಿಮಗೆ ಅಡ್ವೈಸ್ ಮಾಡ್ಬೋದು. ಏನಂತಾರೆ, ಮಾತ್ರೆಗಳು ಕೊಡ್ತೀವಿ, ಆಂಟಿ ಇನ್ಫ್ಲಮೇಟರಿ 12 ದಿನ ಕೊಡ್ತೀವಿ, ಮತ್ತು ಎಕ್ಸಸೈಸ್ ಹೇಳ್ಕೊಡ್ತೀವಿ. ಕೆಲವು ಸರಿ ಏನಾಗುತ್ತೆ, ಈ ಮಸಲ್ಸ್ಗಳು ಸ್ನಾಯುಗಳು ಹೇಳ್ತೀವಿ, ಅದು ವೀಕ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಎಕ್ಸಸೈಸ್ ಮಾಡಿದಾಗ ಆ ಒಂದು ನೋವಿನ ಅಂಶ ಕಡಿಮೆ ಆಗುತ್ತೆ. ಮತ್ತು ಈ ಜಾಯಿಂಟ್ಗೆ ಏನಾಗುತ್ತೆ, ಯಾವತ್ತೂ ಅದಕ್ಕೆ ಲೂಬ್ರಿಕೇಷನ್ ಆಗ್ತಾ ಇರಬೇಕು. ಅಂದರೆ ಇವಾಗ ನಾವು ಯಾವುದೇ ಒಂದು ಪಾರ್ಟ್ಸ್ ತಗೊಳ್ಳಿ, ಆ ಪಾರ್ಟ್ಸ್ಗೆ ಕರೆಕ್ಟಾಗಿ ಎಣ್ಣೆ ಹಾಕಿದಾಗ ಕ್ರೀಕಿಂಗ್ ನಾಯ್ಸ್ ಬರೋದಿಲ್ಲ. ಹಾಗಾಗಿ ಅದೇ ರೀತಿ ನಮಗೆ ಮಂಡಿಗಳಿಗಾಗಲಿ ಯಾವುದೇ ಜಾಯಿಂಟ್ಸ್ಗಾಗಲಿ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ, ಅದು ಎಷ್ಟು ಕ್ಲೀನಾಗಿ ಎಲ್ಲ ಒಂದು ಕಾರ್ನರ್ಗೆ ಹೋಗಿ ಚೆನ್ನಾಗಿರುತ್ತೋ ಅಷ್ಟೇ ನೋವು ಕಡಿಮೆ ಆಗುತ್ತೆ. ಮತ್ತು ಕಾರ್ಟ್ಲೇಜು ಲೈಫ್ ಸ್ಟೈಲು ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ನಾವು ಸಿಂಪಲ್ ಎಕ್ಸಸೈಸ್ ಮುಖಾಂತರ ಹೇಳ್ಕೊಡ್ತೀವಿ. ಮತ್ತು ಕೆಲವು ಸಲ ಇದೆರಡೂ ಕಡಿಮೆ ಆಗದೆ ಹೋದಾಗ ನಾವು ಒಂದು ಸಿಂಪಲಾಗಿ ಕೆಲವು ಸಲ ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನಿಂದ ನೋವು ಭಾಳ ಕಡಿಮೆ ಆಗುತ್ತೆ. ಸೊ ಈ ರೀತಿಯೆಲ್ಲ ನೀವು ಟ್ರೀಟ್ಮೆಂಟ್ನ ಮಿಸ್ ಮಾಡ್ಕೊಂಡ್ಬಿಡ್ತೀರ. ಸಿಂಪಲಾಗಿ
ಪ್ರಿವೆಂಟಿವ್ ಮಾಡೋದು ಮತ್ತು ಅದನ್ನು ಅರ್ಲಿಯಾಗಿ ನಾವು ಡಯಾಗ್ನೋಸ್ ಮಾಡಿದಾಗ ಗೊತ್ತಾದಾಗ ಇದೆಲ್ಲ ನೀವು ಟ್ರೀಟ್ಮೆಂಟ್ ಮಿಸ್ ಮಾಡ್ಕೋಬೋದು. ಓಕೆ ಡಾಕ್ಟರ್, ಈಗ ಎಷ್ಟೋ ಮಂದಿ ತಾವೇ ಹೇಳ್ತಾ ಇದ್ರಿ ಈ ಸರ್ಜರಿ ಅನ್ನೋ ಕಾರಣಕ್ಕೆ ಅಥವಾ ಆ ಭಯದಿಂದಲೇ ಆಸ್ಪತ್ರೆ ಕಡೆ ಬರೋದಿಲ್ಲ ಅಂತ ಹೇಳಿ. ಸೊ ಯಾವ ಹಂತದಲ್ಲಿ ಸರ್ಜರಿ ಅನ್ನೋದು ಪ್ರಮುಖವಾಗುತ್ತೆ ಅಂತ ಹೇಳಿ ಅಥವಾ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ? ಈಗ ಕೆಲವರಿಗೆ ಮಂಡಿ ನಾವು ಎಕ್ಸ್ರೇ ಫಸ್ಟು ನಾವು ನೋಡೋದು ಎಕ್ಸಾಮಿನೇಷನ್ ಮಾಡಿದ ತಕ್ಷಣ ಎಕ್ಸ್ರೇ ಮಾಡ್ತೇವೆ. ಎಕ್ಸ್ರೇ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಜಾಗ ಇರಬೇಕು. ಎರಡೂ ನಾವು ಸ್ಪೇಸ್ ಅಂತ ಹೇಳ್ತೀವಿ. ಈಗ ನಮ್ಮ ಎರಡು ಮಂಡಿಯ ಎರಡು ಸೈಡ್ ಇರುತ್ತೆ, ಮೀಡಿಯಲ್ ಮತ್ತು ಲ್ಯಾಟ್ರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಆ ಎರಡೂ ಜಾಗ ಚೆನ್ನಾಗಿರಬೇಕು. ಕೆಲವರು ಏನಾಗುತ್ತೆ, ಈ ವಯಸ್ಸಾದ ನಂತರ ಒಂದೇ ಒಂದು ಭಾಗದಲ್ಲಿ ಅದು ಉಜ್ಜಕ್ಕೆ ಶುರುವಾಗುತ್ತೆ. ಉದಾಹರಣೆ ಕೊಡಬೇಕಾದ್ರೆ ನಾವು ಕಾರು ಟೈರು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಒಂದೇ ಕಡೆ ಸವಿಯೋಕ್ಕೆ ಶುರು ಆಗುತ್ತೆ. ಆವಾಗ ನಾವು ಅದನ್ನು ರೀಪ್ಲೇಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ, ಯಾರಾದ್ರೂ ಟೆಕ್ನಿಕಲ್ ಅಥವಾ ಕರ್ಕೊಂಡು ಹೋದಾಗ. ಹಾಗೆ ಯಾವಾಗ ನಮಗೆ ಆ ಒಂದು ಜಾಗದಲ್ಲಿ ಸ್ಪೇಸ್ ಕಡಿಮೆ ಅಂತ ಗೊತ್ತಾಗುತ್ತೋ ನಾವು ಆವಾಗ ಅದನ್ನು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಇಮಿಡಿಯೇಟಾಗಿ ನಾವು ಈ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ನಾವು ಅಡ್ವೈಸ್ ಮಾಡೋದು. ಈಗೇನಂತ ಹೇಳ್ತೀವಿ, ನಮ್ಮ ಒಂದು ಜಾಯಿಂಟನ್ನು ನಾವೇ ಉಳಿಸ್ಕೊಳ್ಳೋದಕ್ಕೆ ಕೆಲವು ಕ್ರಮಗಳಿವೆ. ಅದಕ್ಕೆ ನಾವು ಒಳ್ಳೆಯ ನೀ ಬ್ರೇಸ್ ಕೊಡ್ತೇವೆ. ಈಗ ನೀ ಬ್ರೇಸ್ ಏನು ಮಾಡುತ್ತೆ, ಒಂದು ಸ್ಪೇಸ್ನ ಅದನ್ನು ಕೊಡೋ ರೀತಿಯಲ್ಲಿ ಅದನ್ನು ತಳ್ಳುತ್ತೆ. ಅದು ಹಾಕದೆ ಹೋದರೆ ನಾವು ಈ ಒಂದು HTO ಅಂತ ಹೇಳ್ತೀವಿ, ITP ಆಸ್ಟಿಯೋಟಮಿ ಅಂದರೆ ಆ ಸ್ಪೇಸು ನಮ್ಮ ಒಂದು ನ್ಯಾಚುರಲ್ ನೀರನ್ನ ನಾವೇ ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ಪ್ರೊಸೀಜರ್ ಇರುತ್ತೆ. ಇದನ್ನು ನಾವು ಮಾಡಿಸ್ಕೋಬೋದು. ಓಕೆ ಡಾಕ್ಟರ್, ಈಗ ಆ ಸರ್ಜರಿಯ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ ಡಾಕ್ಟರ್. ಇದು ಸಿಂಪಲ್ ಆಗಿರುತ್ತೆ. ನಾವು ಅದನ್ನು ತುಂಬ ಜನ ಆಗುತ್ತೆ ಅಂದರೆ ನಾವು ಜಾಯಿಂಟನ್ನ ರೀಪ್ಲೇಸ್ ಮಾಡೋದು ಇರುತ್ತೆ, ಅದು ಕೊನೆ ಸ್ಟೇಜು. ಆ ಕೊನೆ ಸ್ಟೇಜ್ಗಿಂತ ಇನ್ನೊಂದು ಸ್ಟೇಜಲ್ಲಿ ನಾವೇನು ಮಾಡ್ತೀವಿ, ಅಲೈನ್ಮೆಂಟು ಸ್ವಲ್ಪ ಬೆಂಡ್ ಆಗಿರೋದನ್ನ ಸ್ಟ್ರೈಟ್ ಮಾಡಿದ್ರೆ ಮುಂದೆ ಫ್ಯೂಚರಾಗಿ ನಮಗೆ ರೀಪ್ಲೇಸ್ಮೆಂಟ್ ಮಾಡೋದು ತುಂಬ ಲೇಟಾಗಿದ್ದು ನಾವು ಅದನ್ನು ತಳ್ಳಬಹುದು. ಈಗ 50-60 ವಯಸ್ಸಿಗೆ ನಾವು ಮಾಡುವಂಥದ್ದನ್ನ 80 ವಯಸ್ಸಿಗೆ ಬರ್ಬೋದೇನೋ, ಅಥವಾ ಆ ರೀತಿಯಾಗಿ, ಅಥವಾ ಬರೋ ಅವಶ್ಯಕತೆಯೇ ಇರೋದಿಲ್ಲ ಎಷ್ಟೋ ಸಲ, ಆ ರೀತಿ ಇರುತ್ತೆ. ಸಿಂಪಲ್ಲಾಗಿ ಅದನ್ನು ನಾವು ಅಲೈನ್ಮೆಂಟ್ನ ನೋಡಿಕೊಂಡು ಎಕ್ಸ್ರೇ ನೋಡಿಕೊಂಡು CT ಸ್ಕ್ಯಾನ್ ಮಾಡಿಸಿ ವೆಯ್ಟ್ ಬೇರೆ ಅದು ಎಷ್ಟು ನಾವು ಬ್ಯಾಲೆನ್ಸ್ ತೆಗಿಬೇಕು, ಸ್ಟ್ರೈಟ್ ಮಾಡಬೇಕು ಅಂತ ನಮಗೊಂದು ಐಡಿಯಾ ಬಂದಾಗ ನಾವು ಅದನ್ನು ಮಾಡ್ಕೊಳ್ತೀವಿ. ಓಕೆ ಡಾಕ್ಟರ್, ಈಗ ಕೆಲವರು ಈ ಸರ್ಜರಿಗೂ ಕೂಡ ಒಪ್ಪೋದಿಲ್ಲ. ಸರ್ಜರಿ ಹೊರತಾಗಿ ಅದು ತುಂಬ ಸಿವಿಯರ್ ಆದಂತಹ ಟೈಮ್ನಲ್ಲೂ ಕೂಡ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಅಥವಾ ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಇದೆಯಾ ಅಂತ ಬಯಸ್ತಾ ಇರ್ತಾರೆ. ಸೊ ಆ ರೀತಿಯ ಆಪ್ಷನ್ಸ್ ಇದೆಯಾ ಡಾಕ್ಟರ್? ಅದು ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ವಿ, ಗ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಗ್ರೇಡ್ ಸ್ಟೇಜ್, ಗ್ರೇಡ್ 3, ಗ್ರೇಡ್ 4 ಅಂತ ಹೋಗ್ತೀವಿ. ಗ್ರೇಡ್ 4 ಸ್ಟೇಜ್ ಬಂದಾಗ ಈಗ ಸರ್ಜರಿ ಒಂದೇ ಫೈನಲ್ ಆಪ್ಷನ್ ಅಂತ ಇದ್ದಾಗ ಅವ್ರು ಬೇಡ, ನನಗೆ ತುಂಬ ಇನ್ನೂ ನಾವು ಸ್ವಲ್ಪ ಅದನ್ನು ತಳ್ಳಿ ಮಾಡ್ಕೋಬೇಕು ಅಥವಾ ನನಗೆ ನೋವು ಭಯ ಇದೆ ಅಂತ ಕೊಟ್ಟಾಗ ಏನು ಮಾಡ್ತೀವಿ, ನಾವು ಅದನ್ನು ಈ ಒಂದು PRP ಇಂಜೆಕ್ಷನ್ ಕೊಡ್ತೀವಿ. ಕೆಲವು ಸಲ ಫ್ಲೂಯಿಡ್ ಹೈಲುರಿನಿಕ್ ಆ್ಯಸಿಡ್ ಅಂತ ಇರುತ್ತೆ, ಆ ಇಂಜೆಕ್ಷನ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಇದೇನಂತಂದರೆ ನಿಮಗೆ ಒಂದು 6 ತಿಂಗಳು 1 ವರ್ಷವರೆಗೂ ನಾವು ನಿಮ್ಮ ನೋವಿನ ಒಂದು ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ಬೋದು ಅಷ್ಟೇ ಹೊರತು ಇದು ಕನ್ಫಿಡೆಂಟ್ ಅಲ್ಲ. ಅದಲ್ಲದೆ ನಮಗೆ ಬೇರೆ ರೀತಿಯಲ್ಲಿ ನಮಗೆ ನೋವು ಕಡಿಮೆ ಆಗಬೇಕು ಅನ್ನೋಂಗಿದ್ರೆ ಈ ಜೆನಿಕ್ಯುಲರ್ ಆರ್ಟ್ರಿ, ನಾವು ಜೆನಿಕ್ಯುಲರ್ ನರ್ವ್ಸ್ ಅಬ್ಲೇಷನ್ ಅಂತ ಹೇಳ್ತೀವಿ. ಈ ಸುತ್ತ ನರ್ವ್ ಸಪ್ಲೈ ಎಲ್ಲಿ ಹೋಗುತ್ತೋ ಈ ನೋವಿನ ಒಂದು ಅಂಶನ ಅದನ್ನು ನಾವು ಬರ್ನ್ ಮಾಡಿ ಕಮ್ಮಿ ಮಾಡ್ತೀವಿ. ಇದೊಂದು ಸೆಕೆಂಡ್ ಆಪ್ಷನ್ಸ್ ಇರುತ್ತೆ. ಒಟ್ಟಾರೆ ಇದೆಲ್ಲ ಏನಿದ್ರು ನಮಗೆ ಒಂದು ಸೆಕೆಂಡ್ರಿ ಆಪ್ಷನ್, ಪರ್ಮನೆಂಟ್ ಅಂಶವನ್ನು ಬರುತ್ತೋ, ಇದು ಪರ್ಮನೆಂಟ್ ಆಪ್ಷನ್ ಅಲ್ಲ. ಪರ್ಮನೆಂಟ್ ಆಪ್ಷನ್ ನೆಕ್ಸ್ಟ್ ಬರುತ್ತೆ ಅಂತಂದರೆ ನಾವು ರೋಬೋಟಿಕ್ ಸರ್ಜರಿ ಅಥವಾ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತ್ರ ನಾವು ಹೇಳ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ನಾವು ನೀ ರಿಪ್ಲೇಸ್ಮೆಂಟ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದಾದರೆ ಸೊ ಹೇಗೆ ನಡೆಯುತ್ತೆ ಅದು ಅಂತ? ನೀ ರಿಪ್ಲೇಸ್ಮೆಂಟ್ಗೆ ನಾವು ಫಸ್ಟ್ ಏನು ಮಾಡ್ತೀವಿ, ಒಬ್ಬರನ್ನ ಎಕ್ಸ್ರೇ ಮಾಡ್ತೀವಿ. ನಮಗೆ ಎಕ್ಸ್ರೇ ಸ್ಟೇಜ್ ಬಂದು ಗೊತ್ತಿದ್ದ ತಕ್ಷಣ ರೋಬೋಟಿಕ್ ಮಾಡಬೇಕಾದ್ರೆ ನಾವು CT ಸ್ಕ್ಯಾನ್ ಮಾಡ್ತೀವಿ. ಈ CT ಸ್ಕ್ಯಾನಲ್ಲಿ ನಮಗೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ನಮಗೆ ಇರುವಂಥ ಜಾಯಿಂಟ್, ಯಾಕೆ ಕೆಲವರಿಗೆ ಬೆಂಡ್ ಇರುತ್ತೆ, ಕೆಲವರಿಗೆ ಕಾಲು ಅಗಲ ಇರುತ್ತೆ. ಸೊ ಈಗ ವಿಧವಾಗಿರುತ್ತೆ. ನಾವು ಅದನ್ನು ಮೊದಲು ನಾವು ತಿಳ್ಕೊಳ್ತೀವಿ CT ಸ್ಕ್ಯಾನ್ ಮಾಡಿಕೊಂಡಾಗ ಅವರಿಗೆ ಈಗ ಪ್ರತಿಯೊಬ್ಬರ ಜಾಯಿಂಟ್ ಒಂದೊಂದೇ ನಾರ್ಮಲ್ ಥರ ಇರಲ್ಲ. ಫಿಟ್ ಫಾರ್ ಎವ್ರಿಬಡಿ ಡಸಂಟ್. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಹಾಗೆ ನಾವು ಅವರ ಒಂದು ಜಾಯಿಂಟ್ ಹೇಗಿದೆ ಅಂತ ನಾವು ತಿಳ್ಕೊಳ್ತೀವಿ CT ಸ್ಕ್ಯಾನಲ್ಲಿ. ಇದು ಒಂದು ಕಂಪೈಲ್ ಮಾಡಿ ಇವರಿಗೆ ನಾವು ಈ ರೀತಿ ಒಂದು ಇಂಪ್ಲಾಂಟ್ ಹಾಕಿದ್ರೆ ಇವ್ರಿಗೆ ಹೇಗಿರುತ್ತೆ ಅಂತ ನಮ್ಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ. ಈ ಐಡಿಯಾ ಗೊತ್ತಾದಾಗ ನಾವು ಅವ್ರಿಗೆ ಎಷ್ಟು ಲೆವೆಲ್, ಎಷ್ಟು ಕಡಿಮೆ ಆದಷ್ಟು ಕಡಿಮೆಯಲ್ಲಿ ಕಟ್ ಮಾಡಿ, ಅಂದರೆ ಒಳಗಡೆ ಒಂದು ಈ ಸ್ನಾಯುಗಳು ಅಂತಿರ್ತಾರೆ, ಲಿಗಮೆಂಟ್ಸ್ ಅಂತಿರುತ್ತೆ, ಕಮ್ಮಿ ಕಟ್ ಮಾಡಿದಾಗ ನೋವಿನ ಅಂಶ ಕಡಿಮೆ ಆಗುತ್ತೆ ಮತ್ತು ರಿಕವರಿ ಫಾಸ್ಟ್ ಇರುತ್ತೆ.
ಮೊಬಿಲಿಟಿ ಅಂತ ಏನು ಹೇಳ್ತೀವಿ ನಾವು ಫಿಸಿಯೋಥೆರಪಿನೂ ಭಾಳ ಬೇಗ ಶುರು ಮಾಡ್ಬೋದು ಅವ್ರಿಗೆ, ವಾಕಿಂಗ್ ಬೇಗ ಅಡ್ವೈಸ್ ಮಾಡ್ಬೋದು. ಆಮೇಲೆ ಮೆಟ್ಲು ಅಂಥದ್ದು ಇಮಿಡಿಯೇಟಾಗಿ ಇವತ್ತು ಬೆಳಗ್ಗೆ ಸರ್ಜರಿ ಮಾಡಿದ್ರೆ ಸಾಯಂಕಾಲ ನಾವು ವಾಕ್ ಮಾಡಿಸ್ತೇವೆ. 2-3 ದಿನದಲ್ಲಿ ಅವ್ರಿಗೆ ಮೆಟ್ಲು ಹತ್ತೋದು, ಮೆಟ್ಟು ಇಳಿಯೋದು ಮತ್ತು ಮೊಬಿಲಿಟಿ ಎಕ್ಸಸೈಸ್ ಎಲ್ಲ ಮಾಡಿಸೋದು, ಇದು ಭಾಳ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇನ್ನೂ ಒಂದಷ್ಟು ಮಂದಿ ನೀ ರಿಪ್ಲೇಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂತಹ ಒಂದಷ್ಟು ವಿಚಾರಗಳನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಅದು ಪೇನ್ಫುಲ್ ಆಗಿರುತ್ತೆ, ಆ ಒಂದು ಭಯದಿಂದಲೂ ಕೂಡ ಹಿಂಜರಿಬಹುದು. ಹೌದಾ, ಈಗ ಅಡ್ವಾನ್ಸ್ ಟೆಕ್ನಾಲಜೀಸ್ ಅಥವಾ ಡೆವಲಪ್ಮೆಂಟ್ಸ್ನ ನಡುವೆಯೂ ಕೂಡ ಈ ನೀ ರಿಪ್ಲೇಸ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಪೇನ್ಫುಲ್ ಸಿಚುವೇಶನನ್ನು ಪೇಷಂಟ್ ಫೇಸ್ ಮಾಡಬೇಕಾಗುತ್ತಾ ಅಂತ? ತುಂಬ ಜನ ಏನಂತ ನೀ ರಿಪ್ಲೇಸ್ಮೆಂಟ್ ಅಂದ ತಕ್ಷಣ ಭಯ ಪಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಕೇಳಿರ್ತಾರೆ, ಅಥವಾ ಅವರು ಹೇಳಿರ್ತಾರೆ ನನಗೆ ಈ ಥರ ಆಯಿತು ನಾನು ಬೆಡ್ ರಿಡನ್ ಆಗಿಬಿಡ್ತೀನಿ ಅಂತ. ಇಲ್ಲ, ಆ ರೀತಿ ಅಲ್ಲ. ಎಲ್ಲ ಒಂದು ಆಕ್ಸಿಡೆಂಟ್ ಎಲ್ಲೋ ಒಂದು ಕಡೆ ಆಗುತ್ತೆ, ಆಗಿದ ತಕ್ಷಣ ಯಾರು ರೋಡಲ್ಲಿ ಹೋಗಬಾರ್ದು ಅಥವಾ ಫ್ಲೈಟಲ್ಲಿ ಹೋಗಬಾರ್ದು ಅಂತ ಆ ರೀತಿ ಅಲ್ಲ. ಅದು ಎಲ್ಲಿ ಮಾಡಿರ್ತಾರೆ, ಯಾವ ರೀತಿ ಮಾಡಿರ್ತಾರೆ ಅನ್ನೋದು ಭಾಳ ನಮಗೆ ಮುಖ್ಯ ಬರುತ್ತೆ. ಯಾಕಂದರೆ ನಾವು ಸ್ಟೆರೈಲ್ ಕಂಡೀಷನ್ಸಲ್ಲಿ ಮತ್ತು ಎಕ್ಸ್ಪೀರಿಯೆನ್ಸು ಮತ್ತು ಈ ರೀತಿಯ ಒಂದು ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಇದ್ದಾಗ ನಾವು ಅದನ್ನು ಮಾಡೋದು ಭಾಳ ಮುಖ್ಯ. ನಮ್ಮಲ್ಲಿರುವಂಥ ನಮ್ಮ ಕಾವೇರಿಲಿರುವಂಥ ಒಂದು ಹೈಟೆಕ್ ಒಂದು ರೋಬೋ ಮತ್ತು ನಮ್ಮಲ್ಲಿರೋ ಒಂದು ಸೌಕರ್ಯಗಳೆಲ್ಲ ಇದರಲ್ಲಿ ನಾವು ಮಾಡಿದಾಗ ನಿಮಗೆ ನೋವಿನ ಅಂಶಗಳು ಭಾಳ ಬೇಗ ಕಡಿಮೆ ಆಗುತ್ತೆ. ನಿಮಗೆ ಮೊಬಿಲಿಟಿನೂ ಭಾಳ ಬೇಗ ಆಗುತ್ತೆ. ನಾನು ಹೇಳಿದ್ನಲ್ಲ, ಹಾಸ್ಪಿಟ್ಲಲ್ಲಿ ಮೊದಲೇ ಒಂದು 5-6 ಒಂದು ವಾರ ಎಲ್ಲ ಇರ್ತಿದ್ರು. ಈಗ ಆ ರೀತಿ ಅಲ್ಲ, ಹಾಸ್ಪಿಟಲಲ್ಲಿ 3-4 ದಿನ ನಾವು ಇಡ್ಸ್ಕೋತೀವಿ. ಮತ್ತು ನಾವು ಮಾಡೋದು ಟೆಕ್ನಿಕ್ಗಳು ಭಾಳ ಇವಾಗ ಇಂಪ್ರೂವ್ ಆಗಿದೆ. ಮೊದಲು ಮಾಡ್ತಿರೋ ಟೆಕ್ನಿಕ್ಕು ಈಗ ಮಾಡ್ತಿರೋ ಟೆಕ್ನಿಕ್ಕು ಭಾಳ ವ್ಯತ್ಯಾಸಗಳಿದೆ. ಒಳಗಡೆ ಹಾಕ್ತಾರೆ ಇಂಪ್ಲಾಂಟ್ ಸೇಮ್ ಇರ್ಬೋದು, ಮತ್ತು ಅದು ಬದಲಾವಣೆ ಈಗ ಮೊದಲೇ ಹೆಚ್ಚಾಗಿದೆ, ಮತ್ತು ಟೆಕ್ನಿಕ್ ಹೆಚ್ಚಾಗಿದೆ, ಮತ್ತು ನೋವು ಕಡಿಮೆ ಆಗೋ ರೀತಿಯಲ್ಲಿ ನಾವು ಇಂಜೆಕ್ಷನ್ ಕೊಡ್ತೇವೆ. ಸೊ ಹಾಗಾಗಿ ಹೆಚ್ಚಾಗಿ ನೋವಿರೋದಿಲ್ಲ, ಭಯ ಪಡುವಂಥ ಅವಶ್ಯಕತೆ ಬರೋದಿಲ್ಲ. ನೀವು ಮನೆಯಲ್ಲಿ ನನಗೆ ನೋವು ಬಂತು ಅಥವಾ ನಿಮ್ಮ ಲೈಫ್ ಸ್ಟೈಲು ಇಂಪಾರ್ಟೆಂಟ್ ಆಗಿ ಏನಂತೀವಿ, ನಾವು ಇದೆಲ್ಲ ಮಾಡ್ಕೊಳ್ಳೋದು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಅಂತ. ನಮ್ಮ ಮೊಮ್ಮಕ್ಕಳ ಹತ್ರ ಆಡಬೇಕು, ಸೊ ಮತ್ತು ಹೊರಗಡೆ ಪ್ರೋಗ್ರಾಮ್ಸ್ಗೆ ಹೋಗಬೇಕು, ಯಾರ ಹತ್ರ ಹೋಗೋಕ್ಕಾಗೋದಿಲ್ಲ, ಅಥವಾ ನಮ್ಮ ನೋಡಿದ್ರೆ ಎಲ್ಲರೂ ಒಂಥರ ಏನೋ ಅನ್ಕೋತಾರೆ. ಈ ರೀತಿ ಎಲ್ಲ ಭಯದಿಂದ ಅವರು ಮನೇಲಿ ಇರುವಂಥ ಒಂದು ವಾತಾವರಣ ಬಂದಿರುತ್ತೆ, ಅದೆಲ್ಲ ನಾವು ಕಮ್ಮಿ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ರೋಬೋಟಿಕ್ ಸರ್ಜರಿ ಹೇಗೆ ವರ್ಕ್ ಆಗುತ್ತೆ ಅಂತ ನೀ ಪ್ರಾಬ್ಲಮ್ಗೆ? ನೀ ಪ್ರಾಬ್ಲಮ್ಗೆ ನಾವು ಅದೇ ಮೊದಲೇ ಹೇಳಿದಾಗ ನಾವು ಅದನ್ನು ಸ್ಕ್ಯಾನ್ ಮಾಡ್ಕೊತೀವಿ. ಸ್ಕ್ಯಾನ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ನ ನಾವು US ಕಳಿಸ್ಕೊಡ್ತೀವಿ. ಅದೆಲ್ಲ US ಅಲ್ಲಿ ನಮ್ಗೆ ಕಂಪೈಲ್ ಮಾಡಿಕೊಡ್ತಾರೆ. ಇವರಿಗೆ ಇಂಥ ಸೈಜ್ ಆಗುತ್ತೆ, ಇಂಥ ಸೈಜ್ ಹಾಕಿದ್ರೆ ನಾವು ಇಷ್ಟು ಕರೆಕ್ಟಾಗಿ ಇವರಿಗೆ ಫಿಟ್ ಆಗುತ್ತಾಗ ನಾವು ಎಷ್ಟು ಕಟ್ ಮಾಡಬೇಕು ಅಂಥದ್ದೆಲ್ಲ ನಮಗೆ ಪ್ರೀ ಡೇಟಾ ಕೊಟ್ಟಿರುತ್ತೆ. ಆ ಪ್ರೀ ಡೇಟಾದಲ್ಲಿ ನಾವು ಮಾಡಿದಾಗ ಮತ್ತು ನಾವು ಸರ್ಜಿಕಲ್ ಎರರ್ ಒಂದು ಸ್ವಲ್ಪ ಆದಷ್ಟು ತುಂಬ ಕಡಿಮೆ ಇರುತ್ತೆ. ಮಾಡಿದಾಗ ನಮಗೆ ನೋವು ಕಡಿಮೆ ಆಗುತ್ತೆ ಇವಾಗ. ಓಕೆ ಡಾಕ್ಟರ್, ಈಗ ಈ ಕಾರಣಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದರೆ, ಕ್ಯಾಲ್ಸಿಯಂ ಕೊರತೆ ಇದ್ರೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇದಕ್ಕೂ ಕೂಡ ಒನ್ ಆಫ್ ದಿ ಕಾರಣ ಕ್ಯಾಲ್ಸಿಯಂ ಕೊರತೆ ಅಂತ ಹೇಳ್ತಾ ಇದ್ವಿ. ನಾವು ಸೇವಿಸುವಂತಹ ಫುಡ್ ಹೇಗಿರಬೇಕು, ಆಹಾರ ಪದ್ಧತಿಯೂ ಕೂಡ ಈ ನೀ ಪ್ರಾಬ್ಲಮನ್ನು ಫೇಸ್ ಮಾಡೋ ದೃಷ್ಟಿಯಲ್ಲಿ ಅಥವಾ ಕಮ್ಮಿ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಎಷ್ಟು ಪ್ರಮುಖವಾಗುತ್ತೆ ಅಂತ? ಸಾಮಾನ್ಯವಾಗಿ ಈಗ ವಿಟಮಿನ್ ಡಿ ಡೆಫಿಷಿಯನ್ಸಿಗಳು ಮತ್ತು ವಿಟಮಿನ್ B12 ಡೆಫಿಷಿಯನ್ಸಿ ತುಂಬ ಇರುತ್ತೆ ಈ ನೋವಿನ ಅಂಶ ನಾವು ನೋಡಿದಾಗ. ಯಾಕಂದರೆ ಎರಡೂ ಭಾಳ ಮುಖ್ಯ. ಈ ಒಂದು ಮೂಳೆಯ ಒಂದು ನಮ್ಮ ಸ್ಟ್ರೆಂತ್ಗೆ ಮುಖ್ಯ. ಯಾವ ಟೈಮಲ್ಲಿ ಎರಡೂ ಕಡಿಮೆ ಆಗ್ತವೆ ಆಗ ನಮಗೆ ನೋವು ಪ್ರಾಬ್ಲಮ್ ಶುರು ಆಗ್ತವೆ. ಸಾಮಾನ್ಯವಾಗಿ ಈ ಒಳಗಡೆ ಬರುವಂಥ ಈ ಭಾಗದಲ್ಲಿ ನಮಗೆ ನೋವು ಶುರು ಆಗ್ತವೆ. ನಾವು ಅದನ್ನು ಚೆಕ್ ಮಾಡಿದಾಗ ನೋಡ್ತೀವಿ ತುಂಬ ಕಡಿಮೆ ಇರುತ್ತೆ ಯೂಶಲಿ. ಅಂಥವ್ರಿಗೆ ನಾವು ಈ ವಿಟಮಿನ್ ಡಿ ಸಪ್ಲಿಮೆಂಟ್ ಮತ್ತು ವಿಟಮಿನ್ B12 ಸಪ್ಲಿಮೆಂಟ್ ಜೊತೆಗೆ ಕ್ಯಾಲ್ಸಿಯಂ ಕೊಟ್ಟಾಗ, ಯಾಕೆಂದರೆ ಕೆಲವರು ಬರೀ ಕ್ಯಾಲ್ಸಿಯಂ ತೊಗೊಳ್ತಾ ಇರ್ತಾರೆ. ಈ ಕ್ಯಾಲ್ಸಿಯಂ ಅನ್ನೋದು ನಮಗೆ ಹೆಚ್ಚಾಗಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಅದು ಒಳಗಡೆ ಹೋಗೋದಿಲ್ಲ. ಅದು ಒಂದು ನಮಗೊಂದು ಬೇಕು ಅದನ್ನು ತೊಗೊಂಡೋಗೋದಕ್ಕೆ. ನಾವು ಏನಂತೀವಿ ಮೆಸೆಂಜರ್ ಒಂದೊಂದು ಬೇಕು. ಆ ಒಂದು ಮೆಸೆಂಜರೇ ನಮಗೆ ವಿಟಮಿನ್ B12 ಮತ್ತು B12 ಎರಡೂ ತೊಗೊಂಡೋಗಿ ನಮಗೆ ಕ್ಯಾಲ್ಸಿಯಂ ಎಲ್ಲಿ ಕಡಿಮೆ ಇರುತ್ತೋ ಬೋನ್ಸಲ್ಲಿ ನಮಗೆ ಅದು ಕೊಡುತ್ತೆ. ಸೊ ನಾವು ಡೆಫಿಷಿಯನ್ಸಿ ನಾವು ಟ್ರೀಟ್ ಮಾಡಿದಾಗ ಎಷ್ಟೋ ನೋವುಗಳು ಕಡಿಮೆ ಆಗುತ್ತೆ. ಬರೀ ಕ್ಯಾಲ್ಸಿಯಂ ಮಾತ್ರ ತೊಗೊಳ್ಳೋದು ನಾನು ಅಡ್ವೈಸ್ ಮಾಡೋದಿಲ್ಲ. ಓಕೆ ಡಾಕ್ಟರ್, ಈಗ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ನಾವು ನೋಡಬಹುದಾ? ಯಾಕಂದರೆ ಮಕ್ಕಳು ಬಿದ್ದು ಅಥವಾ ಬೇರೆ ರೀತಿ ಕಾರಣಗಳಿಂದಾಗಿ ನೀ ಪ್ರಾಬ್ಲಮ್ಗೆ ಒಳಗಾಗಿರ್ತಾರೆ, ಬಟ್ ದೊಡ್ಡವರಷ್ಟು ಸಿವಿಯರ್ ಆಗಿರೋದಿಲ್ಲ. ಆದರೆ ಸಣ್ಣ ಪ್ರಮಾಣದಲ್ಲಿ ಮಕ್ಕಳಲ್ಲೂ ಕೂಡ ಈ ಸಮಸ್ಯೆ ಇರುತ್ತೆ ತುಂಬ ಭಾಳ ಇರುತ್ತೆ. ಯಾಕಂದರೆ ಈ ಸಣ್ಣ ಮಕ್ಕಳಲ್ಲೇ ಇವಾಗ ಹೆಚ್ಚಾಗಿ ಆಡ್ತಾ ಇರ್ತಾರೆ ಸ್ಪೋರ್ಟ್ಸು. ಈಗಂತೂ ಭಾಳ ಸ್ಪೋರ್ಟ್ಸ್ ಜಾಸ್ತಿ ಇದೆ ಬಿಡಿ. ಇವಾಗ ಹೆಚ್ಚಾಗಿ ಆಡಿದಾಗ ಏನಾಗುತ್ತೆ, ಅವರಿಗೆ ಮುಂಭಾಗದಲ್ಲಿ ನೋವು ಬರುತ್ತೆ, ಅಥವಾ ಏನೋ ಕೆಳಗಡೆ ಕೂತ್ಕೊಂಡು ಎದ್ದೇಳಿದಾಗ ನೋವು ಬರುತ್ತೆ. ಇದು ಹಾರ್ಮೋನಲ್ ಚೇಂಜಸ್ಸು ಒಂದು, ಮತ್ತು 2 ಸೆಕೆಂಡು ತುಂಬ ಹೆಚ್ಚಾಗಿ ಸ್ಟ್ರೆಸ್ಸು ಅಂದರೆ ಗ್ಯಾಪ್ ಕೊಡದೆ ಬರೀ ಟ್ರೈನಿಂಗಲ್ಲೇ ಬಿಟ್ಟಾಗ ಅವರಿಗೆ ಬರುವಂಥ ನೋವಿರುತ್ತೆ. ಮತ್ತು ಕೆಲವರಿಗೆ ಏನಾಗುತ್ತೆ, ಎಕ್ಸಸೈಸ್ ಮಾಡದೆ ಹಾಗೇ ಆಡಿಸ್ತಾ ಇರ್ತಾರೆ. ಇದೊಂದು 3 ಕಾರಣ ಇರುತ್ತೆ. ಹೀಗೆ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಒಂದು ಚಿಪ್ಪು ಮುಂಭಾಗದಲ್ಲಿರುವಂಥ ಚಿಪ್ಪು ನಾವು ಪಟೇಲ ಅಂತ ಹೇಳ್ತೀವಿ,
ಅದಕ್ಕೆ ಪ್ರೊಟೆಕ್ಟಿವ್ ಆಗಿರುವಂಥ ಕಾರ್ಟಿಲೇಜು ಬರ್ತಾ ಬರ್ತಾ ಅದು ಸಣ್ಣ ಆಗುತ್ತೆ. ಅಂದರೆ ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆದಾಗ ಈ ನೋವು ಬರುತ್ತೆ. ಇಂಥ ಮಕ್ಕಳು ಏನಾಗುತ್ತೆ ಅಂದರೆ ಕೆಳಗಡೆ ಕೂರೋದಕ್ಕೆಲ್ಲ ಕಷ್ಟಪಡುತ್ತೆ, ನೋವು ಬರುತ್ತೆ. ಮತ್ತು ತುಂಬ ಓಡೋರು ಇರ್ತಾರೆ ಅಥವಾ ಮೆಟ್ಲು ಹತ್ತಬೇಕಂತ ಇರ್ತಾರೆ, ಅವಾಗ ನೋವು ಬರುತ್ತೆ. ಸೊ ಈ ರೀತಿಯೇ ಬರುವಂಥ ನೋವು ಭಾಳ ಸುಲಭವಾಗಿ ನಾವು ಎಕ್ಸಸೈಸ್ ಮುಖಾಂತರ ಮತ್ತು ಆ ಒಂದು ಸ್ಟ್ರೆಸ್ನ ಕಡಿಮೆ ಮಾಡಿದ್ರೆ ಭಾಳ ನೋವುಗಳು ತುಂಬ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಜೊತೆಗೆ ನಿಮ್ಮ ಕಾವೇರಿ ಹಾಸ್ಪಿಟಲ್ನ ಸ್ಪೆಷಾಲಿಟಿಗಳ ಬಗ್ಗೆ ಮಾತನಾಡೋದಾದರೆ ಏನು ಹೇಳ್ತೀರಿ ಅಂತ? ನಮ್ಮ ಕಾವೇರಿ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಒಂದು ಏಜ್ಗೂ ಅಂದರೆ ಒಂದು ಸಣ್ಣವರಿಂದ ಮತ್ತು ವಯಸ್ಸಾದವರೆಗೂ ನಾವು ಇದನ್ನು ಟ್ರೀಟ್ಮೆಂಟ್ ಆಪ್ಷನ್ನ ಇಟ್ಕೊಳ್ತೀವಿ. ನೀವು ನೋವು ಬಂದ ತಕ್ಷಣ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ಆ ರೀಪ್ಲೇಸ್ಮೆಂಟು ಯಾವಾಗ ಟೈಮಲ್ಲಿ ಕೊನೆ ಸ್ಟೇಜಲ್ಲಿ ಮಾತ್ರ ನಾವು ಹೇಳ್ಕೊಡ್ತೇವೆ. ಮೊದಲು ನಾವು ಅದನ್ನು ಅಸೆಸ್ ಮಾಡಿ ಅಂದರೆ ನೀವು ಬಂದ ತಕ್ಷಣ ನಿಮ್ಮ ಕ್ಲಿನಿಕಲ್ಲಿ ಹೇಗಿದೆ ತೊಂದರೆಗಳನ್ನ ನೋಡಿಕೊಂಡು ಅದಕ್ಕೆ ತಕ್ಕಂಥ ನಾವು ಕೆಲವು ಟೆಸ್ಟ್ಗಳು ಮಾಡ್ತೇವೆ. ಮತ್ತು ಕಾರಣಾಂತರ ಕೆಲವು ಸಲ ಏನಾಗುತ್ತೆ, ಈ ನೋವೆಲ್ಲ ಈ ಮಂಡಿ ಅದರ ಬೋನ್ ಚೆನ್ನಾಗಿದ್ದರೆ ಒಳಗಡೆ ಅಂತ ಲಿಗಮೆಂಟ್ ಅಥವಾ ಮೆನಿಸ್ಕಸ್ ಅಂತ ಏನು ಹೇಳ್ತೀವಿ, ಆ ತೊಂದರೆ ಇದ್ದರೆ ನಾವು ಅದನ್ನು ಸರಿ ಮಾಡ್ತೇವೆ. ಆಮೇಲೆ ಏಜ್ ರಿಲೇಟೆಡ್ ಹೇಗೆ ನಾವು ವಯಸ್ಸಾದರೆ ಕೊನೆಯ ವಯಸ್ಸು ಅಂತ ಹೇಳ್ತೀವಿ ಅಂದರೆ 60 ವಯಸ್ಸಿಗೆ ಅಂತಲ್ಲ, 70-80 ವಯಸ್ಸು ಆ್ಯಕ್ಟಿವ್ ಆಗಿರೋರ್ಗು ನಾವು ಮಾಡ್ಬೋದು. ನನಗೆ ವಯಸ್ಸಾಗಿಲ್ಲ, ನಾನು ತುಂಬ ವಯಸ್ಸಾಗಿದೆ, ನನಗಿನ್ನೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ಆ ಸ್ಟೇಜ್ ಅಂತೇನಿಲ್ಲ, ವಯಸ್ಸಾದವ್ರಿಗೂ ನಾವು ಮಾಡ್ತೀವಿ. ನಿಮ್ಮ ಆ್ಯಕ್ಟಿವ್ ಅಂದರೆ ನಿಮ್ಮ ಲೈಫ್ನ ನೀವು ಆ್ಯಕ್ಟಿವ್ ಆಗಿರುವಂಥ ಒಂದು ಹೇಗಿರುತ್ತೋ ಅದನ್ನು ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗೆ ಇದು ಮಾಡ್ತೀವಿ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಕಾವೇರಿ ಹಾಸ್ಪಿಟಲ್, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು. ದೂರವಾಣಿ ಸಂಖ್ಯೆ 08068016801. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.